ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವಿಡಿಯೋ ಏನು ಅಂತ ಆಲ್ರೆಡಿ ಎಲ್ಲರೂ ತಮ್ಮನೇಲಲ್ಲಿ ನೋಡಿರ್ತೀರ. ಅ ಡೇ ಔಟ್ ವಿತ್ ಅಮ್ಮ ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಇವತ್ತಿನ ದಿನ ಹೇಗೆ ಶುರುವಾಯ್ತಪ್ಪ ಅಂದರೆ, ಕೆಲವು ಐಟಮ್ಸ್ನ ನಾನು ಅಮೆಝಾನಿಂದ ಆರ್ಡ್ರ್ ಮಾಡಿದ್ದೆ. ಆ ಪಾರ್ಸೆಲ್ಗಳು ಇವತ್ತು ರಿಸೀವ್ ಆಯಿತು ಆ್ಯಂಡ್ ಇಲ್ಲಿ ನಮ್ಮ ಬೆಕ್ಕು ಆ ಪಾರ್ಸೆಲ್ಗಳನ್ನ ಸೆಕ್ಯೂರಿಟಿ ಚೆಕ್ ಮಾಡ್ತಾ ಇದೆ. ರಿಸೀವ್ ಆಗಿರೋ ಪಾರ್ಸೆಲ್ನ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಸೆಕ್ಯೂರಿಟಿ ಚೆಕ್ ಆದಮೇಲೆ ನಮ್ಮ ಕ್ವಾಲಿಟಿ ಆಫೀಸರ್ ಬಂದರು. ಏನೇನಿದೆ ಅಂತ ಕ್ವಾಲಿಟಿ ಚೆಕ್ ಮಾಡ್ತಾ ಒಂದೊಂದಾಗಿ ಸ್ಕ್ಯಾನ್ ಮಾಡ್ತಾ ತಮ್ಮ ಕಾರ್ಯಾಚರಣೆಯನ್ನು ನಡೆಸುತ್ತಾ ಕರ್ಟನ್ ಬಾಕ್ಸ್ನ ತೊಗೊಂಡು ಹೋದರು. ಆಮೇಲೆ ನಾನು ಅಮ್ಮ ಹೊರಟಿದ್ದು ಲಾಲ್ಬಾಗ್ ಕಡೆಗೆ. ಫ್ಲವರ್ ಶೋ ಇದ್ದಿದ್ದರಿಂದ ಅಮ್ಮ ಬಾ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿದ್ರು. ನಾನು ಸರಿ ಅಮ್ಮ ಅಂತ ಹೊರಟ್ವಿ. ನಾವು ಮೆಟ್ರೋ ತಗೊಂಡು ಲಾಲ್ಬಾಗ್ ಎಕ್ಸಿಟ್ಟಲ್ಲಿ ಎಕ್ಸಿಟ್ ಆದರೆ 300 ಮೀಟರ್ಸಲ್ಲಿ ನಮಗೆ ಲಾಲ್ಬಾಗ್ ವೆಸ್ಟ್ ಗೇಟ್ ಸಿಗುತ್ತೆ. ಅಲ್ಲಿಂದ ನಾವು ಎಂಟ್ರಿ ಪಾಸ್ ತೊಗೊಂಡ್ವಿ. ವೀಕ್ ಡೇ ಆಗಿದ್ದರಿಂದ ನಮ್ಗೆ ಅರೌಂಡ್ 80 ರುಪೀಸ್ ಬಿತ್ತು. ಎಂಟ್ರೆನ್ಸಲ್ಲೇ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಕಲರ್ಫುಲ್ಲಾಗಿತ್ತು ನೋಡೋದಕ್ಕೆ. ಪ್ರಕೃತಿ ಪ್ರಿಯರು, ಹೂವು ಇಷ್ಟಪಡೋರು ಬೆಸ್ಟ್ ಡೇ ಅನಿಸುತ್ತೆ. ನಾನು ಸಜೆಸ್ಟ್ ಮಾಡೋದು ವೀಕ್ ಡೇಯಲ್ಲಿ ಹೋಗಿ. ವೀಕೆಂಡಲ್ಲಿ ಇನ್ನೂ ರಶ್ ಆಗುತ್ತೆ. ನೀಟಿಗೆ ಎಲ್ಲ ಅವ್ರು ಏನೇನು ಅರೇಂಜ್ ಮಾಡಿದ್ದಾರೆ, ಡೆಕೋರೇಟ್ ಮಾಡಿದ್ದಾರೆ ನೋಡ್ಬೋದು. ಹಂಗೆ ನಮಗೆ ಅಲ್ಲಿಂದ ಎಂಟ್ರಿ ಆಗ್ತಿದ್ದಂಗೆ ಲೇಕ್ ಸಿಕ್ತು. ಲೇಕ್ ಹತ್ರ ಬಾತುಕೋಳಿ ಇತ್ತು. ಅದನ್ನು ಕ್ಯಾಪ್ಚರ್ ಮಾಡ್ತಾ ಮುಂದೆ ಹೊರಟ್ವಿ. ನೇಚರ್ ಲವರ್ಸ್ಗಳಿಗೆ ಹಾಗೂ ಗಾರ್ಡನಿಂಗಲ್ಲಿ ಆಸಕ್ತಿ ಅಥವಾ ಇಂಟ್ರೆಸ್ಟ್ ಇರೋರಿಗೆ ಇದೊಂದು ಒಳ್ಳೆಯ ಸ್ಪಾಟ್. ಯಾಕಂದರೆ ಸುಮಾರು ನರ್ಸರಿ ಅವರು ಬಂದಿದ್ದರು ಮತ್ತು ಅವರ ಗಿಡಗಳನ್ನ ಮಾರಾಟಕ್ಕೆ ಇಟ್ಟಿದ್ದರು. ನಿಮಗೆ ಯಾವ ಗಿಡ ಅಥವಾ ಅದ್ರ ಬಗ್ಗೆ ಗೊತ್ತಾಗಬೇಕು ಅಥವಾ ಗಾರ್ಡನಿಂಗ್ ಮಾಡಬೇಕು ಅನ್ನೋರಿಗೆ ಇದೊಂದು ಒಳ್ಳೆಯ ಸ್ಪಾಟ್. ಇನ್ಫಾರ್ಮೇಷನ್ಸ್ ಜೊತೆಗೆ ನಿಮಗೆ ಪಾಟ್ಸ್, ಸೀಡ್ಸ್ ಇನ್ಕ್ಲೂಡಿಂಗ್ ಹೈಬ್ರಿಡ್ ಮತ್ತು ನಮ್ಮ ನಾಟಿ ಶೈಲಿಯ ಗಿಡಗಳಲ್ಲೆಲ್ಲ ಅವೈಲಬಲ್ ಇತ್ತು. ಇಂಟ್ರೆಸ್ಟ್ ಇರೋರು ಅಲ್ಲಿ ಹೋಗಿ ನೋಡಿ ಪರ್ಚೇಸ್ ಸಹ ಮಾಡ್ಬೋದು. ನಾನೇನು ಫ್ಯೂ ನರ್ಸರಿಗಳಿಗೆ ವಿಸಿಟ್ ಮಾಡಿದ್ನಲ್ಲ, ಕ್ಲಿಪ್ಪಿಂಗ್ಸ್ನ ಇಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇರೋರು ನೋಡ್ಬೋದು.
ನೆಕ್ಸ್ಟ್ ನಾವು ಹೊರಟಿದ್ದೆ ಗಾಜಿನ ಮನೆ ಕಡೆಗೆ. ವಾಲ್ಮೀಕಿ ಜಯಂತಿ ಪ್ರಯುಕ್ತ ಅವರು ವಾಲ್ಮೀಕಿ ಅವರ ಜೀವನ ಕಥೆ ಮತ್ತು ಅವರ ರಾಮಾಯಣ ಪೂರ್ತಿ ಅಲಂಕಾರ ಮಾಡಿದ್ರು. ಥೀಮ್ ತುಂಬ ಚೆನ್ನಾಗಿತ್ತು ಹಾಗೂ ಅಲಂಕಾರನೂ ಸಹ. ಅದ್ರ ಜೊತೆಗೆ ಅವ್ರೇನು ಮೈನ್ಯೂಟ್ ಡೀಟೇಲಿಂಗ್ಸ್ ಅಲಾಂಗ್ ವಿತ್ ಸ್ಟೋರಿ ಏನು ಅವ್ರು ಹಾಕಿದ್ರು ತುಂಬ ಚೆನ್ನಾಗಿತ್ತು. ಅದರ ಫ್ಯೂ ಕ್ಲಿಪ್ಪಿಂಗ್ಸ್ನ ನಾನು ಇಲ್ಲಿ ಹಾಕಿರ್ತೇನೆ, ನೀವು ಸಹ ನನ್ನ ಜೊತೆ ನೋಡಬಹುದು. ನೆಕ್ಸ್ಟ್ ನಾವು ಹೊರಟಿದ್ದೆ ಸ್ಟಾಲ್ಸ್ಗಳ ಕಡೆ. ಅಲ್ಲಿ ಸುಮಾರು ಸ್ಟಾಲ್ಸ್ ಇದ್ವು. ಆಕ್ಸೆಸರೀಸ್, ಫುಡ್ ಐಟಮ್ಸ್, ಲೆದರ್ ಬ್ಯಾಗ್ಸ್, ಅಗೇನ್ ನರ್ಸರೀಸ್ ಎಕ್ಸೆಟ್ರಾ ಸುಮಾರು ಸ್ಟಾಲ್ಸ್ ಇದ್ದರು. ನಿಮಗೂ ಇಂಟ್ರೆಸ್ಟ್ ಇದ್ದರೆ ನೀವು ಬರ್ಬೋದು. ಜನವರಿ 26ನೇ ತಾರೀಕುವರೆಗೂ ಇದು ಫ್ಲವರ್ ಶೋ ಇರುತ್ತೆ ಲಾಲ್ಬಾಗಲ್ಲಿ. ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಎಲ್ಲನೂ ಕರ್ಕೊಂಬಂದು ಒಂದು ಒಳ್ಳೆಯ ಟೈಮ್ನ ಸ್ಪೆಂಡ್ ಮಾಡಿ ನೀವು ಹೋಗ್ಬೋದು. ಫ್ಯೂ ಸ್ಟಾಲ್ಸ್ ಕ್ಲಿಪ್ಪಿಂಗ್ಸ್ ನಾನು ಏನು ಹಿಡ್ದಿದ್ದೆ ಅದನ್ನು ಇಲ್ಲಿ ಹಾಕಿರ್ತೀನಿ. ಆಮೇಲೆ ತುಂಬ ಸುಸ್ತಾಗಿತ್ತು ಅಂತ ಸ್ವಲ್ಪ ಅಲ್ಲೇ ತಿಂಡಿನ ತಿಂದು ನಾನು ಅಮ್ಮ ಅಲ್ಲಿಂದ ಹೊರಟ್ವಿ. ಇಷ್ಟ ಆಗಿತ್ತು ನಮ್ಮ ದಿನ. ಏನಾದರೂ ಮಿಸ್ಟೇಕ್ ಆಗಿದ್ದರೆ ವಿಡಿಯೋದಲ್ಲಿ ದಯವಿಟ್ಟು ಕ್ಷಮಿಸಿ, ಹೊಟ್ಟೆಗೆ ಹಾಕ್ಕೊಳ್ಳಿ. ಹಾಗೂ ಆ ಮಿಸ್ಟೇಕ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಸೊ ದಟ್ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಅದನ್ನು ಕರೆಕ್ಟ್ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.